ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಿನಾ ಮಾರ್ಟೀಸ್. ಫ್ರೆಂಡ್ಸ್, ಇವತ್ತು ತುಂಬ ಖುಷಿಯಿಂದ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಯಾಕಂದರೆ ನಾನು ಕನಸಿನಲ್ಲಿಯೂ ಭಾವಿಸಲಿಲ್ಲ ನನಗೆ 4000 ಅವರ್ಸ್ ಆಗಿ ನನ್ನ ಚಾನೆಲ್ ಮಾನಿಟೈಸ್ ಆಗ್ಬೋದು ಅಂತ. ಬಟ್ ಇವತ್ತು ಆಗಿದೆ. ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಮತ್ತು ನಾನು ಹೇಗೆ 4000 ಅವರ್ಸ್ ಕಂಪ್ಲೀಟ್ ಮಾಡಿದ್ದೇನೆ ಅಂತ ನಿಮಗೆ ಒಂದು ಚಿಕ್ಕ ಟಿಪ್ಸ್ ಕೂಡ ಕೊಡುವ. ಯಾಕಂದರೆ ತುಂಬ ಮಂದಿ ಒಂದೊಂದು ವರ್ಷದಿಂದ ಕೂಡ ಲೈವ್ ಮಾಡ್ತಾ ಇದ್ದೀರಿ, ಅದು ಆಗಿಲ್ಲ, ಮತ್ತು ಆದಲ್ಲ ವಾಚ್ ಅವರ್ ಕೂಡ ಲೆಸ್ ಆಗ್ತಾ ಇದೆ. ಸೊ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಕೂಡ ಆಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಕೂಡ ನಿಮ್ಮ ಹಾಗೆಯೇ ಮೇ 12 ಆ ಟೈಮಲ್ಲಿ ಯೂಟ್ಯೂಬ್ಗೆ ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನಗೆ ತುಂಬ ಒಂದು ದೊಡ್ಡ ಕನಸಿತ್ತು ಯೂಟ್ಯೂಬ್ ಮಾಡಬೇಕು ಅಂತ. ಬಟ್ ನನಗೆ ಅಷ್ಟೇನು ಗೊತ್ತಿರಲಿಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡಿದೆ ಏನೂ ಗೊತ್ತಿರದೆ. ಸೊ ನಾನು ಮೇ 12ಕ್ಕೆ ಸ್ಟಾರ್ಟ್ ಮಾಡಿದರೆ ಕೂಡ ಮೊದಲು ನಾನೊಂದು 1000 ಸಬ್ಸ್ಕ್ರೈಬರ್ ಆಗೋವರೆಗೆ ಯಾವ ಲೈವ್ ಕೂಡ ಮಾಡಿಲ್ಲ. ಎಲ್ಲರಿಗೂ ಹೋಗಿ ಸಪೋರ್ಟ್ ಮಾಡ್ತಿದ್ದೆ. ಎಲ್ಲರಿಗೂ ಗೊತ್ತಿದೆ ಜಿನಾ ಮಾರ್ಟೀಸ್ ಅಂದರೆ ಯಾರು ಅಂತ. ಅಂದರೆ ಜಾಸ್ತಿ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೆ ಸಪೋರ್ಟ್ ಮಾಡಿದ್ದೇನೆ ನಾನು. ಸೊ ಮತ್ತೆ ನಾನು ಭಾವಿಸಿದೆ ನಾನು ಕೂಡ ಲೈವ್ ಮಾಡ್ತೇನೆ ಅಂತ. ಎಲ್ಲರೂ ಕೇಳ್ತಿದ್ರು, ನೀವು ಲೈವ್ ಮಾಡಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ. ಹಾಗೆ ನಾನು ಲೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಒಂದು 3 ತಿಂಗಳ ಹಿಂದಿನಿಂದ, 3-4 ತಿಂಗಳಾಗ್ಬೋದು. ಸೊ ನನ್ನ ವಿಡಿಯೋ ನನ್ನ ಪ್ರೊಫೈಲಿಗೆ ಹೋಗಿ ನೋಡಿದರೆ ನೀವು, ನಾನು 118 ಲೈವ್ಗಳನ್ನು ಮಾಡಿದ್ದೇನೆ ಅಷ್ಟೇ. ಅಂದರೆ ಎವ್ರಿಡೇ ಮಾಡೋದಾದರೆ ನಾನು 3 ತಿಂಗಳು ಮಾಡಿದ್ದೇನೆ ಅಂತ ಭಾವಿಸ್ಬೋದು ಅಲ್ವಾ. ಸೊ ನನ್ನದೇನು ವೀಡಿಯೋ ಅಷ್ಟೇನು ಓಡಿಲ್ಲ, ನನ್ನದು ವೀಡಿಯೋ ವೈರಲ್ ಆಗಿಲ್ಲ. ಆದರೂ ಸಹ ನಾನು 4000 ಅವರ್ಸ್ ಮಾಡಿದ್ದೇನೆ. ಅಂದರೆ ಎಲ್ರಿಗೂ ಮಾಡ್ಬೋದು ಅಂತ ಒಂದು ಚಿಕ್ಕ ಟಿಪ್ಸ್ ಕೊಡಲಿಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡಿದ್ದೇನೆ. ಫ್ರೆಂಡ್ಸ್, ನಾನು ಹೇಗೆ ಈ 4000 ಅವರ್ಸ್ ಕಂಪ್ಲೀಟ್ ಮಾಡಿದ್ದೆ ಅಂದರೆ 3 ತಿಂಗಳಲ್ಲಿ. ಲೈವ್ ಮಾಡುವ ಮುಂಚೆ ನನ್ನದು 194 ಎಷ್ಟಿತ್ತು ವಾಚ್ ಅವರ್. ಓಕೆ, ನಂತರ ಎಲ್ಲ ಕಂಪ್ಲೀಟ್ ಆಗಬೇಕಾದ್ರೆ ನಾವು ಒಂದು ಹೀಗೆ ರಾತ್ರಿ ನಾನು ಲೈವ್ ಮಾಡ್ತಾ ಇರುವಾಗ ನನಗೆ ಕೆಲವರು ಫ್ರೆಂಡ್ಸ್ಗಳಾದರು. ಅವರು ಹೇಳಿದರು, ನೀವು ಕೂಡ ಲೈವ್ ಮಾಡಿ, ನಾವು ಸಹ ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತ. ಹಾಗೆ ನಾವು ಒಂದು ಚಿಕ್ಕ ಗ್ರೂಪ್ ಮಾಡಿದೆವು. ಗ್ರೂಪ್ ಮಾಡಿ 1-2 ವಾರ, ಒಂದು 7 ಮಂದಿ ಗ್ರೂಪ್ ಮಾಡಿ 2 ವಾರ ಇಟ್ಟೆವು. ಅಂದರೆ ಒಂದೊಂದು ದಿನ ಒಬ್ಬೊಬ್ಬರದ್ದು, ಅಂದರೆ ಅವರಿಗೆ ರಿಪೀಟ್ ನಾವೆಲ್ಲ ಇಡೋದು. ಓಕೆ, ಸೊ ಒಂದೊಂದು ದಿನ ಒಬ್ಬರಿಗೆ ನಾವು ಇಡುವುದಂತ ನಾವು ಡಿಸೈಡ್ ಮಾಡಿದೆವು. ಹಾಗೆಯೇ ಇಟ್ಟೆವು ಕೂಡ ನಾವು. ಆದರೆ ಮಧ್ಯದಲ್ಲಿ ಕೆಲವರಿಗೆ ಇಡಲಿಕ್ಕೆ ಆಗಲಿಲ್ಲ, ಏನೇನೋ ಪ್ರಾಬ್ಲಮ್ ಅಂತು. ಸೊ ಮನಸ್ತಾಪ ಆಯಿತು, ನಾವು ಬಿಟ್ಟುಬಿಟ್ಟೆವು. ಮತ್ತು ನಾವು ಭಾವಿಸಿದೆವು, ಈಗ ಹೇಗಾದರೂ ಮಾಡಿ ನಾವು ಮಾಡಬೇಕಲ್ಲ WH ಅಂತ. ನಾನು ಏನು ಭಾವಿಸಿದೆ, ನಾನು 2 ID ಇಡ್ತಿದ್ದೆ ಕೆಲವರಿಗೆ, ಜಾಸ್ತಿಯಾಗಿ ಎಲ್ರಿಗೂ 2 ID ಇಟ್ಟಿದ್ದೆ. ಸೊ ನಾನು ಎಣಿಸಿದೆ, ಹಾಗೆ ಅವರಿಗೆ 2 ID ಇಟ್ಟು ಒಂದು ವಾರಕ್ಕೆ ನಾವು ಇಷ್ಟು 20, 50, 60, 80 WH ತಗೊಳ್ಳುವ ಬದಲು ಎವ್ರಿಡೇ ನಮಗೆ ಇಟ್ಟರೆ ಅದೇ 2 IDಯಿಂದ ನಮಗೆ ಸಹ WH ಬರುತ್ತಲ್ಲ ಅಂತ ಎಣಿಸಿ ನಾನು ಒಂದು 2 ID ಪ್ಲಸ್ ನನ್ನ ಹಸ್ಬೆಂಡ್ ID ಮತ್ತು ನನ್ನ ಮಗಳ ID ಎಲ್ಲ ರಿಕ್ವೆಸ್ಟ್ ಮಾಡಿ ನಾನು ರಾತ್ರಿ ಎಲ್ಲ ನೀವು ಮಲಗಿದ ಮೇಲೆ, ಅಂದರೆ 10:30 ನಂತರ, ನನಗೆ 8 ಗಂಟೆ, 10:30 ನಂತರ ಒಂದು 6 ಅವರ್ಸ್ ಎವ್ರಿಡೇ ನಾನು ಲೈವ್ ಇಟ್ಟೆ. ಲೈವ್ ಇಡುವಾಗ ನನ್ನ 4 IDಸ್ಗಳನ್ನು ಅದರಲ್ಲಿ ಇಡ್ತಾಯಿದ್ದೆ. ಅದರಲ್ಲಿ ಎಲ್ಲ ಐಡಿಗಳಿಗೆ ನನ್ನ ಇದಿರಲಿಲ್ಲ, ಎಂಥ ಇಂಟರ್ನೆಟ್ ಇಲ್ಲ, ಸಪ್ರೇಟು. ಕೆಲವುದಕ್ಕೆ ನನ್ನ ಹಾಟ್ಸ್ಪಾಟಿಂದ ಮತ್ತು ನನ್ನ ಹಸ್ಬೆಂಡ್ ಹಾಟ್ಸ್ಪಾಟಿಂದ ನಾನು ತಗೊಂಡು ನಾನು 6 ಅವರ್ಸ್ ಇಡ್ತಿದ್ದೆ. ಆ ಮಧ್ಯದಲ್ಲಿ ಕೆಲವರು ಬಂದು ನನಗೆ ಸಪೋರ್ಟ್ ಮಾಡ್ತಿದ್ದರು. ಮತ್ತು ನಂದು ಹಾಗೆ 6 ಅವರ್ಸ್ ಅಂತ ಹೇಳುವಾಗ 4 ಐಡಿಂದ 4 6 24 ಪ್ಲಸ್ ಕೆಲವರು ಬಂದು ಸಪೋರ್ಟ್ ಮಾಡ್ತಿದ್ದರು. ಹಾಗೆ ಹೀಗೆ ಅಂತಂದರೆ 25 WH ನನಗೆ ಡೈಲಿ ಬರ್ತಾಯಿತ್ತು. ವೀಡಿಯೋದಲ್ಲಿ ಎಲ್ಲಿ ಬರ್ತದೆ, 1 ಅವರ್ ಕೂಡ ಬರೋಲ್ಲ ಅಲ್ವಾ. ಸೊ ನನಗೆ 25 ಅಷ್ಟರವರೆಗೆ WH ಬಂದಿದೆ. ಓಕೆ, ಮತ್ತು ನನ್ನ ಇಬ್ಬರು ಕ್ಲೋಸ್ ಫ್ರೆಂಡ್ಸ್, ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ ಮತ್ತು ರಿನ್ಸ್, ಮತ್ತು ನನ್ನ ಇನ್ನೊಬ್ಬರು ಫ್ರೆಂಡ್ ದೇವಕಿ, ಇವರೆಲ್ಲ ನನಗೆ ನೆಕ್ಸ್ಟ್ ಡೇ ನನ್ನ ಅದೇ ಲೈವನ್ನು ರಿಪೀಟ್ ಇಡ್ತಿದ್ರು. ಮತ್ತು ನನಗೆ ಅದರಿಂದ ಕೂಡ ನನಗೆ ಇವತ್ತು 6 ಗಂಟೆ ನನ್ನ ಲೈವ್ ಇದೆಯಲ್ಲ, ಅದು ನೆಕ್ಸ್ಟ್ ಡೇ ನನಗೆ ಪುನಃ ಒಂದು 15 ಅವರ್ ಬರ್ತಿತ್ತು. ಸೊ ಫ್ರೆಂಡ್ಸ್, ಎಷ್ಟು ಆಯಿತು ನೋಡಿ, 25, 15, 30, 40 ಅವರ್ಸ್ ಆಯಿತಲ್ಲ. ಪುನಃ ಏನು ಗೊತ್ತಾ, ನನಗೆ ಲೈವಿಗೆ ಬರುವ ಕೆಲವು ನನ್ನ ಫೇವರೆಟ್ ಹುಡುಗರು ಇದ್ದರು. ಯಾರು, ಮಂಗಳೂರು ಗುಂಡು, ಮತ್ತು ಕಿಲಾಡಿ ಗುಂಡಪ್ಪ, ಮತ್ತು ರವಿ ಕಿರಣ್, ಸಂತೋಷ್, ಮತ್ತು ಇನ್ನು ಕೆಲವೊಮ್ಮೆ ರಾಷ್ಟ್ರ ಸಿಸ್ಟರ್ ಬರ್ತಿದ್ದರು.
ಹೀಗೆ ಅವರೆಲ್ಲ ಬಂದು 1 ಗಂಟೆ 2 ಗಂಟೆ ನನಗೆ ಮಾತಾಡಿ ಆ ದಿನ ಕೂಡ ನನಗೆ ಜಾಸ್ತಿ WH ಬಂದಿದೆ. ಮತ್ತು ನನ್ನ ಕ್ಲೋಸ್ ಇಬ್ಬರು ಫ್ರೆಂಡ್ಸ್ ದೇವಾಕಿ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರ ಸಪೋರ್ಟ್ ಇಲ್ಲದೆ ಆಗಲ್ಲ. ಮತ್ತು ನೀವು ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ಸಪೋರ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನು 3 ತಿಂಗಳ ಒಳಗಡೆ ನಾನು 4000 ಅವರ್ಸ್ ಮಾಡಿದ್ದೇನೆ. ಲಾಸ್ಟ್ 1 ಮಂತ್ ಮಾಡಿಲ್ಲ, ನಾನು ಊರಿಗೆ ಹೋಗಿದ್ದೆ, ಸೊ ಅಲ್ಲಿ ಮಾಡಿಲ್ಲ. ಸೊ ಇವಾಗ ಬಂದು ಕಂಪ್ಲೀಟ್ ಮಾಡಿದ್ದೇನೆ. 3000 ಮೊನ್ನೆನೇ ಆಗಿತ್ತು ಊರಿಗೆ ಹೋಗೋ ಮುಂಚೆ. ಸೊ ಅದೊಂದು 1000 ಬಾಕಿ ಇತ್ತು. ಇದು ಮೊನ್ನೆ 10-15 ದಿವಸದಲ್ಲಿ ನಾನು ಮಾಡಿ ಮುಗಿಸಿದೆ. ಸೊ ನಾನು ಏನು ಹೇಳೋದಂದರೆ ಫ್ರೆಂಡ್ಸ್, ನಿಮ್ಮ ಹತ್ರ ಯಾವುದಾದ್ರೂ ಹಳತು ಮೊಬೈಲ್ ಇದ್ದರೆ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಅತ್ತಿಗೆ ಯಾರು ಅಣ್ಣ ಇದ್ದರೆ ಅವರ ಹತ್ರ ಒಂದು ಮೊಬೈಲ್ ಇರುತ್ತೆ. ಎಲ್ಲರೂ ಯೂಟ್ಯೂಬ್ ನೋಡೋದೇ ಇವಾಗ ಜನನೇ ಇಲ್ಲ ಅಲ್ವಾ. ಸೊ ನೀವು ಪೊಲೈಟಾಗಿ ಅವರ ಹತ್ರ ಕೇಳಿ, ನಿಮ್ಮ ಸ್ವಲ್ಪ ಲೈವ್ ನಾನು ಲೈವ್ ಮಾಡುವಾಗ ನೀವು ಆನ್ ಇಡಿ, ಮಾತಾಡೋದು ಬೇಡ ಫ್ರೆಂಡ್ಸ್. ಮತ್ತು ಒಂದು ಹೇಳ್ತೇನೆ, ಅದು ಕಮೆಂಟ್ ಹಾಕಬಾರ್ದು, ಇದು ಕಮೆಂಟ್ ಹಾಕಬಾರ್ದು, ಇದು ಹಾಕಿದರೆ WH ಕಮ್ಮಿ ಬರುತ್ತೆ, ಅದು ಇದು ಏನಿಲ್ಲ ಫ್ರೆಂಡ್ಸ್. ಯಾಕಂದರೆ ನನ್ನ ಲೈವಲ್ಲಿ ಯಾರು ಕಮೆಂಟೇ ಹಾಕ್ತಿರ್ಲಿಲ್ಲ. ಒಂದು ಅರ್ಧ ಗಂಟೆ ನಾನು ಮಾತಾಡಿದರೆ ಆಯಿತು. ಕೆಲವೊಮ್ಮೆ ನಾನು ಮಾತಾಡೋದಿಲ್ಲ, ಮ್ಯೂಟ್ ಇಡ್ತಿದ್ದೆ. ಸೊ ಯಾರು ಬಂದು ಮಾತಾಡಿದರೆ ಅಷ್ಟೇ ಮಾತಾಡ್ಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ಯಾರು ಕೂಡ ಬಂದು ಮಾತಾಡೋದಿದ್ರು ನೀವು ಎಷ್ಟು ಗೊತ್ತು ನೀವು ಒಂದು ಲೈವಲ್ಲಿ ಇರ್ತೀರಿ ನೋಡಿ, ಆ ಲೈವು ನಿಮಗೆ ಕೌಂಟ್ ಆಗೋದು. ಸೊ ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ, ನೋಡಿ ನನ್ನ ಲೈವಿಗೆ ಇಡಿ ಅಂತ. ಆ ದಿನ ಆಗೋದಿದ್ದರೆ ನೆಕ್ಸ್ಟ್ ಡೇ ಇಡಿ, ನೀವು ನೆಕ್ಸ್ಟ್ ಡೇ ಅವರ ಹತ್ರ ಕೇಳಿ ನನ್ನ ಲೈವ್ ಆನ್ ಇಡಿ ಅಂತ. ಸೊ ಇಲ್ಲಾಂದರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ಯೂಟ್ಯೂಬ್ ಫ್ರೆಂಡ್ಸ್ ಹತ್ರನೇ ಕೇಳಿ, ಅವರದ್ದು ನೀವು ಇಡಿ, ನಿಮ್ಮದು ಅವರು ಇಡಲಿ. ಹಾಗೆ ನೀವು ಲೈವ್ಗಳನ್ನು ಮಾಡಿ WH ಕಂಪ್ಲೀಟ್ ಮಾಡ್ಬೋದು ಫ್ರೆಂಡ್ಸ್. ಇದೇ ನನ್ನದು ಮೇಯ್ನ್ ಉದ್ದೇಶ ನಿಮಗೆ ಇವತ್ತಿನ ವಿಡಿಯೋ ಮಾಡಲಿಕ್ಕೆ. ಮತ್ತು ಇನ್ನು ಆ್ಯಡ್ಸೆನ್ಸ್ ಬರಬೇಕು, ಅದ ನಂತರ ನಾನು ಇನ್ನೊಮ್ಮೆ ಹೇಳ್ತೇನೆ ನಿಮಗೆ ವಿಡಿಯೋ ಮಾಡಿ. ಸೊ ಇದೆಲ್ಲ ನನ್ನ WH ಮಾಡಿದ ಕತೆ. ನೀವು ಕೂಡ ನನ್ನ ಹಾಗೆ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ, ನಿಮಗೂ, ನನ್ನದು 1000 ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಮತ್ತು WH ಆಗಲಿಕ್ಕೆ ಮತ್ತು ನನ್ನ ಯೂಟ್ಯೂಬಿಗೆ ಬಂದು ಎಲ್ಲ ನನಗೆ ರೆಸ್ಪೆಕ್ಟ್ಫುಲ್ಲಿ ಎಲ್ಲರೂ ಮಾತಾಡಿದ್ದಕ್ಕೆ, ನನಗೆ ಒಂದೇ ಒಂದು ಬ್ಯಾಡ್ ಕಮೆಂಟ್ ನನ್ನ ಲೈವಲ್ಲಿ ಬಂದಿಲ್ಲ. ನನ್ನ ಹತ್ರ ಯಾರು ಜಗಳನೂ ಮಾಡಿಲ್ಲ, ನಾನು ಯಾರ ಹತ್ರ ಜಗಳ ಮಾಡಲಿಲ್ಲ, ಯಾರ ಹತ್ರ ಸಹ ಮನಸ್ತಾಪ ಆಗಲಿಲ್ಲ. ಎಲ್ಲರಿಗೂ ಪ್ರೀತಿಯಿಂದ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಮುಂದೆಯೂ ಹೀಗೆ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ನಿಮಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಇವಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೇನೆ. ನನಗೆ ಯಾರಿಗೆಲ್ಲ ಬೇಕಂತ ಭಾವಿಸಿದ್ದೇನೆ ಅವರದ್ದೆಲ್ಲ ಲೈವ್ ನಾನು ಡೈಲಿ 1-2 ಅವರ್ಸ್ ಇಡ್ತಾ ಇದ್ದೇನೆ. ಸೊ ಹಾಗೆ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೇನೆ. ನನಗೂ ನನ್ನ ಫ್ಯೂಚರ್ ಮುಂದಿನ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಎಲ್ಲರಿಗೂ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.